ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ಆರೋಗ್ಯಕರ ಹಾಗೂ ರುಚಿಕರವಾಗಿಯೂ ಇರುವ ಒಂದು ಒಳ್ಳೆಯ ವಿಡಿಯೋಸ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ. 1 ಕಪ್ಪಿನಷ್ಟು ನೆಲಕಡಲೆ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಯುವಾಗ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದೂ ಹಾಕಲಿಕ್ಕಿಲ್ಲ. ನೆಲಗಡಲೆ ಬೀಜ ಚೆನ್ನಾಗಿ ಹುರಿದಾಯಿತು. ಸ್ವಲ್ಪ ಆರಿದ ನಂತರ ಇದರ ಸಿಪ್ಪೆ ಎಲ್ಲ ಬೇರ್ಪಡಿಸುವ. ಈಗ 1 ಕಪ್ಪಿನಷ್ಟು ಬಾದಾಮನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಅದೇ ರೀತಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ತೆಗೆದಿಡುವ. 1-2 ನಿಮಿಷ ಹುರಿದ ನಂತರ ಇದಕ್ಕೆ ನಾನು 1 ಕಪ್ನಷ್ಟು ಗೇರುಬೀಜ ಕೂಡ ಹಾಕ್ತಾ ಇದ್ದೇನೆ. ಇವಾಗ 1-2 ನಿಮಿಷ ಹುರಿದು ಇದನ್ನು ಕೂಡ ಬದಿಗಿಡುವ. ನೋಡಿ, ಚೆನ್ನಾಗಿ ಹುರಿದಾಯಿತು. ಇವಾಗ 1 ಕಪ್ನಷ್ಟು ಮೆಲನ್ ಸೀಡ್ಸ್ ಕಲ್ಲಂಗಡಿ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಅದೇ ರೀತಿ 2 ನಿಮಿಷ ಹುರಿದು ಬದಿಗಿಡುವ. ಈಗ 1 ಕಪ್ನಷ್ಟು ಕುಂಬಳಕಾಯಿ ಬೀಜಗಳು ಹಾಗೂ 1 ಕಪ್ನಷ್ಟು ಎಳ್ಳನ್ನು ತಗೊಂಡಿದ್ದೇನೆ. ಈಗ 1 ಕಪ್ನಷ್ಟು ಅಗಸೆ ಬೀಜವನ್ನು ಹುರಿಯುವ. ಎಲ್ಲವನ್ನು ಹುರಿದು ಒಂದು ಸೈಡಿಗೆ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಆರಲು ಬಿಡುವ. ಅಷ್ಟರಲ್ಲಿ ಸ್ವಲ್ಪ ಬಾಣಲೆಗೆ ತುಪ್ಪ ಹಾಕಿ ಅರ್ಧ ಕಪ್ನಷ್ಟು ದ್ರಾಕ್ಷಿಯನ್ನು ಹುರಿತಾ ಇದ್ದೇನೆ. ಅದರ ನಂತರ 2 ಕಪ್ಪಿನಷ್ಟು ಖರ್ಜೂರವನ್ನು ತಗೊಂಡಿದ್ದೇನೆ. ಖರ್ಜೂರದ ಬೀಜವನ್ನೆಲ್ಲ ಬೇರ್ಪಡಿಸಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ 1-2 ನಿಮಿಷ ಹುರಿಯುವ. ಯಾಕಂತೇಳಿದ್ರೆ ಇದು ಸ್ವಲ್ಪ ಮೆದುವಾಗ್ತದೆ. ಹುರಿದು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ನೀರು ಹಾಕಲಿಕ್ಕಿಲ್ಲ, ಪುಡಿ ಮಾಡೋದು ಅಷ್ಟೇ. ಹುರಿದ ಎಲ್ಲ ಸಾಮಗ್ರಿಗಳನ್ನು ಈಗ ಪೌಡರ್ ಮಾಡಿ ಇಡುವ. ಖರ್ಜೂರವನ್ನು ಕೂಡ ನಾನು ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ಈಗ ಎಲ್ಲವನ್ನು ಬೆರೆಸಿ ಉಂಡೆ ಕಟ್ಟಿದರೆ ಲಡ್ಡು ರೆಡಿ. ತುಂಬ ಚೆನ್ನಾಗಿ ರುಚಿಕರವಾಗಿ ಲಡ್ಡು ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೂ ರೆಸಿಪಿ ಇಷ್ಟವಾದಲ್ಲಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಎಲ್ರಿಗೂ ವಂದನೆಗಳು.